ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ ವಾರದಲ್ಲಿ PST TET ಪೇಪರ್ 1ಗಾಗಿ ಒಂದು ವಾರದ ಚಾಲೆಂಜನ್ನು ಕೊಟ್ಟಿದ್ವಿ. ಆ ಒಂದು ವಾರದ ಚಾಲೆಂಜು ಇವತ್ತು ಸಂಜೆ ಒಳಗೆ ಕಂಪ್ಲೀಟ್ ಆಗುತ್ತೆ. ಇನ್ನು ನಾಳೆಯಿಂದ 30ನೇ ತಾರೀಕಿಂದ ನೆಕ್ಸ್ಟ್ ಜುಲೈ 5ರ ಒಳಗಾಗಿ 2ನೇ ವಾರದ ಚಾಲೆಂಜನ್ನು ಕೊಡ್ತಾ ಹೋಗ್ತೀನಿ. ಯಾರಿಗೆ ಈ ಒಂದು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತೀರಾ ಅವರು ಈ ನಾನು ಕೊಡೋ ಸಿಲೆಬಸ್ನ ನೀವು ಫಾಲೋ ಮಾಡ್ತಾ ಸ್ಟಡಿ ಮಾಡ್ತಾ ಹೋಗ್ಬೋದು. ಇಲ್ಲ ನಿಮ್ಮ ವೇನಲ್ಲಿ ನೀವು ಓದ್ತೀರಾ ಅಂತಂದರೆ ಓದ್ಬೋದು. ಬಟ್ ಒಂದು ನಿಮಗೆ ಫ್ರೆಂಡ್ಲಿ ಹೇಳೋದೇನಂತಂದರೆ, ಒಂದು ವೇಳೆ ಈಗಲೂ ನೀವು ಬದಲಾಗಿಲ್ಲ ಅಂತಂದರೆ ಜೀವನ ಪರ್ಯಂತ ಅತಿಥಿ ಶಿಕ್ಷಕರಾಗಿಯೇ ಉಳಿಬೇಕಾಗುತ್ತೆ. ಯಾಕಂದರೆ ನೋಟಿಫಿಕೇಶನ್ ಆಗಿಲ್ಲ ಅಂತೇಳಿ ನೀವು ಇನ್ನೂ ಗೊಂದಲದಲ್ಲೇ ಇದ್ಕೊಂಡು ಓದೋದನ್ನ ಬಿಟ್ಟಿರಂತಂದರೆ ಒಂದು ವೇಳೆ ನೋಟಿಫಿಕೇಶನ್ ಆದಾಗ ಇಷ್ಟು ಲೆಂದಿ ಸಿಲೆಬಸ್ನ ಕವರ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಲಾರ್ದೆ ಈ ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿ ಸ್ಟಡಿ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈಗ ನಾವು ಸಿಲೆಬಸನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ 2ನೇ ವಾರದ ಚಾಲೆಂಜ್ ಪರಿಸರ ಅಧ್ಯಯನ ಸಿಲೆಬಸ್ಸಲ್ಲಿ ಕಳೆದ ವಾರದಲ್ಲಿ 6 ಪಾಠಗಳನ್ನ ಕೊಟ್ಟಿದ್ದೆ. ಈ ವಾರದಲ್ಲಿ 5 ಪಾಠಗಳನ್ನ ಕೊಡ್ತಾ ಇದ್ದೀನಿ. ಯಾಕಂತಂದರೆ ಕಳೆದ ವಾರದಲ್ಲಿ ಕೆಲವೊಂದಿಷ್ಟು ಟಾರ್ಗೆಟು ಲೇಟಾಗಿ ಎಕ್ಸೆಪ್ಟ್ ಮಾಡಿದ್ದಾರೆ, ಅಲ್ಲಿ ಕವರ್ ಆಗಿರಲಿಲ್ಲ. ಸೊ ಅಂಥವ್ರಿಗೋಸ್ಕರ ಹೆಲ್ಪ್ ಆಗಲಿ ಅಂತಂದು ಇನ್ನು ಪೆಂಡಿಂಗ್ ಇದ್ದವರು ಕೂಡ ಕವರ್ ಮಾಡ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ 5 ಲೆಸನ್ಸ್ ಮಾತ್ರ ಇಲ್ಲಿ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಆಹಾರ ಜೀವಾಳ ಅಂತೇಳಿ ಒಂದು ಪಾಠ. ನೆಕ್ಸ್ಟ್ 8ನೇದು ವಸ್ತು ಸ್ವರೂಪ. 9ನೇ ಪಾಠ ಅಂದರೆ ಲಾಸ್ಟ್ ಕೊಟ್ಟಿರೋ 6 ಕಲಿಸ್ಕೊಂಡು ಈಗ ಮುಂದಿನ 7, 8, 9, 10, 11 ಅಂತೇಳಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ 9ನೇ ಲೆಸನ್ ಯಾವುದು ಅಂತಂದರೆ ಧಾತು, ಸಂಯುಕ್ತ ಮತ್ತು ಮಿಶ್ರಣಗಳು. ನೆಕ್ಸ್ಟ್ 10ನೇ ಪಾಠ ವಿಸ್ಮಯ ಶಕ್ತಿ. 11ನೇ ಪಾಠ ಬಾನಂಗಳ. ಈ ಒಂದು ವಾರದಲ್ಲಿ ನೀವು 30 ಡೇಸಲ್ಲಿ 30 to 5th ಒಳಗೆ ನೀವು ಇದನ್ನು ಮುಗಿಸ್ಬೇಕಾಗುತ್ತೆ. ಡೈಲಿ ಒಂದು ಪಾಠ ಮುಗಿಸಿದ್ರು ಕೂಡ 5 ಡೇಸಲ್ಲಿ 5 ಲೆಸನ್ಸ್ ಮುಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಎವ್ರಿ ಡೇ ಒಂದು ಲೆಸನ್ನ ತಗೊಳ್ತಾ ಹೋಗಿ. ನೆಕ್ಸ್ಟ್ ಗಣಿತಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟ್ ವೀಕಲ್ಲಿ ನಾನು 2 ಚಾಪ್ಟರ್ ಮಾತ್ರ ಕೊಟ್ಟಿದ್ದೆ, ಈಗ 3 ಚಾಪ್ಟರ್ ಕೊಡ್ತಾ ಇದ್ದೀನಿ. ಅಲ್ಲಿ ಪರಿಸರ ಅಧ್ಯಯನದಲ್ಲಿ ರೆಡ್ಯೂಸ್ ಮಾಡಿದ್ದೇನೆ, ಇಲ್ಲಿ ಒಂದು ಪಾಠ ಜಾಸ್ತಿ ಕೊಟ್ಟಿದ್ದೀನಿ. ಯಾಕಂದರೆ ಇವು ಸಿಂಪಲ್ ಇದ್ದಾವೆ, ನಾನು ಬುಕ್ ತೆಗೆದು ನೋಡಿದಾಗ ಸಿಂಪಲ್ ಆಗಿದ್ದಾವೆ, ಪ್ರಾಕ್ಟೀಸ್ ಮಾಡ್ಬೋದು ಅಂತ ಅನಿಸಿತ್ತು. ಸೊ ಹಾಗಾಗಿ 3 ಲೆಸನ್ ಕೊಡ್ತಾ ಇದ್ದೀನಿ. ಇಲ್ಲಿ 5ನೇ ತರಗತಿ ಭಾಗ 1ರಲ್ಲಿ ಅಧ್ಯಾಯ 6 ಕೋನಗಳು, ಅಧ್ಯಾಯ 7 ವೃತ್ತಗಳು, ಅಧ್ಯಾಯ 8 ಉದ್ದ. ಇಷ್ಟು ಮುಗಿಸಿದ್ರೆ ನಿಮಗೆ ಒಂದು ಹಂತಕ್ಕೆ ಬರುತ್ತೆ. ನೆಕ್ಸ್ಟ್ ಕನ್ನಡ ವಿಷಯವನ್ನು ನಾವು ನೋಡೋದಾದರೆ, ಕನ್ನಡ ವಿಷಯ ನಾನು ಲಾಸ್ಟ್ ವೀಕಲ್ಲಿ ಏನು ಕೊಟ್ಟಿದ್ದೆ ಅಂತಂದರೆ ಮೊದಲ 10 ಪಾಠಗಳಿಗೆ ಸಂಬಂಧಪಟ್ಟಂಗೆ ಲೇಖಕರ ಪರಿಚಯ, ಅದರ ಜೊತೆಗೆ ಪದಗಳ ಅರ್ಥ ಮತ್ತು ಭಾಷಾಭ್ಯಾಸ ಅಂತೇಳಿ ಹೇಳಿದ್ದೆ. ಬಟ್ ಈ ಒಂದು ವೀಕಲ್ಲಿ ನಿಮಗೆ ಕೊಡ್ತಾ ಇರೋ ಚಾಲೆಂಜ್ ಏನಂದರೆ ಆ ಲೆಸನ್ಸ್ ಕಂಪ್ಲೀಟ್ ಆಗಿದ್ರೆ ಓಕೆ. ಒಂದು ವೇಳೆ ಆ ಲೆಸನ್ಸ್ ಇಲ್ಲಿ ನೋಡಿದರೆ ಭಾಗ 1 ಕಂಪ್ಲೀಟ್ ಆಗುತ್ತೆ. ಅಂದರೆ ಕಳೆದ ವಾರ 10 ಕೊಟ್ಟಿದ್ವಲ್ಲ, 10 ಪ್ರಕಾರ ನೋಡೋದಾದರೆ 1, 2, 3, 4 ಇಲ್ಲಿ, ಇವು 4, 8 ಪ್ಲಸ್ ಇವೆರಡು 10 ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಯಾರು ಇನ್ನೂ ಮುಗಿಸಿಲ್ಲ ಇದನ್ನು ಮುಗಿಸೋ ಪ್ರಯತ್ನವನ್ನು ಮಾಡಿ. ಇದು ಭಾಗ 1ರಲ್ಲಿರೋದು. ನೆಕ್ಸ್ಟ್ ಭಾಗ 2ರಲ್ಲಿ ಇದೆ, ಇಲ್ಲಿ ಕೂಡ 4, 8, 11 ಇದೆ. 11ರಲ್ಲಿ ಒಂದು ವೇಳೆ ನೀವೆಲ್ಲ ಕಂಪ್ಲೀಟ್ ಮಾಡಿದ್ರಿ ಅಂತಂದರೆ ಇಲ್ಲಿ ಎಲ್ಲ ಲೆಸನ್ಸ್ ತೊಗೊಳ್ರಿ. ಒಂದು ವೇಳೆ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ಇದರಲ್ಲಿ ಯಾವುದಾದ್ರೂ 8 ತೊಗೊಳ್ರಿ. ನೆಕ್ಸ್ಟ್ ವೀಕಲ್ಲಿ ಈ 3ನ್ನ ಕವರ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಈ ಒಂದು ವಾರದ ಚಾಲೆಂಜಲ್ಲಿ ಪಂಜರದ ಶಾಲೆಯಿಂದ ಹಿಡ್ಕೊಂಡು ಭುವನೇಶ್ವರಿ ಅನ್ನೋ ಒಂದು ಪದ್ಯದವರೆಗೂ ಕೂಡ ನೀವು ಇದನ್ನು ತಗೋಬೇಕಾಗುತ್ತೆ. ಟೋಟಲ್ ಈ ಒಂದು ವೀಕಲ್ಲಿ 8 ಕನ್ನಡ ಪಾಠಗಳನ್ನ ಕೊಟ್ಟಿದ್ದೀನಿ. ಲಾಸ್ಟ್ ವೀಕ್ದು ಏನಾದರೂ ಪೆಂಡಿಂಗ್ ಇದ್ದರೆ ಈ 8ರ ಜೊತೆಗೆ ನೀವು ಕವರ್ ಮಾಡಿಕೊಂಡು ಇದರಲ್ಲಿ ಲೇಖಕರ ಪರಿಚಯ, ಅದರ ಜೊತೆಗೆ ಪದಗಳ ಅರ್ಥ, ಭಾಷಾಭ್ಯಾಸ ಇವುಗಳನ್ನ ನೀವು ಕಂಪಲ್ಸರಿ ಓದಿರಂತಂದರೆ ನೆಕ್ಸ್ಟ್ ವೀಕ್ ಬರೋ ಚಾಲೆಂಜಲ್ಲಿ ಇದು ಟೋಟಲ್ ಒಂದು ಬುಕ್ಕೇ ಮುಗಿದೋಗಿರುತ್ತೆ. ಸೊ ಹಾಗಾಗಿ ಈ ರೀತಿ ನೀವು ಓದಿದರೆ ಭಾಳಷ್ಟು ಒಳ್ಳೆಯದು. ನೆಕ್ಸ್ಟ್ ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ ಲಾಸ್ಟ್ ಕ್ಲಾಸಲ್ಲಿ ಕೂಡ ನಾನು ಏನಂತ ಹೇಳಿದೆ, ಇಂಗ್ಲೀಷಿಗೆ ಸಾಕಷ್ಟು ಜನ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನ ನೋಡಿ ಅಂತ ಹೇಳಿದೆ. 4 ವಿಡಿಯೋಗಳನ್ನ ನೋಡಿ ಅದರ ಜೊತೆಗೆ ನೋಟ್ಸನ್ನು ಬರಿತಾ ಹೋಗಿ. ಆ ವಿಡಿಯೋಗಳು ಏನು ನೋಡ್ತಿರಲ್ಲ ನೋಟ್ಸನ್ನು ಮಾಡ್ತಾ ಹೋಗಿ. ಒಂದು ವೇಳೆ ನೋಟ್ಸ್ ಮಾಡೋಕೆ ಆಗಿಲ್ಲ ಅಂದರೂ ಕೂಡ ನೀವು ಏನು ಮಾಡ್ಬೋದು, ಜಸ್ಟ್ ಯಾವುದೋ ಒಂದು ವರ್ಕ್ ಮಾಡೋ ಟೈಮಲ್ಲಿ ಡೈಲಿ ಒಂದು ವಿಡಿಯೋ ಕೇಳಿ. ಅದು 30 ಮಿನಿಟ್ಸ್ ಇರ್ಬೋದು, 50 ಮಿನಿಟ್ಸ್ ಇರ್ಬೋದು, 15 ಮಿನಿಟ್ಸ್ ಇದ್ದರೂ ಕೂಡ ಪರವಾಗಿಲ್ಲ. ಎವ್ರಿ ನ್ಯೂ ಚಾಪ್ಟರ್ಗಳನ್ನ ನೀವು ಒಂದು ವಿಡಿಯೋ ಕೇಳ್ತಾ ಹೋದರೆ ನಿಮಗೆ ಇಂಗ್ಲೀಷ್ ಕೂಡ ಅಲ್ಲಿ ಪಿಕಪ್ ಆಗ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಜ್ಞಾನ ಗಂಗೋತ್ರಿ ಚಾನಲ್ ನೀವು ಫಾಲೋ ಮಾಡ್ಬೋದು, ಇಲ್ಲ ಸಾಧನ ಅಕಾಡೆಮಿಯ ಓಲ್ಡ್ ಲೆಸನ್ಸ್ ಇದ್ದಾವೆ, ಅಂದರೆ ಓಲ್ಡ್ ವೀಡಿಯೋಸ್ 2022 GPSTRಲ್ಲಿ ಮಾಡಿರುವಂಥ ವೀಡಿಯೋಸ್ ಇದ್ದಾವೆ, ಅವುಗಳನ್ನ ನೀವು ಫಾಲೋ ಮಾಡ್ಬೋದು. ಒಟ್ಟಾರೆಯಾಗಿ ಇಲ್ಲಿ 4 ವೀಡಿಯೋಗಳನ್ನ ನೋಡಿ ನೋಟ್ಸ್ ಮಾಡಿರಂತಂದರೆ
4 + 4 8 ಆಗುತ್ತೆ. ನಿಮಗೆ ಒಂದು 30% ಸಿಲೆಬಸ್ ನಿಮಗೆ ಇಲ್ಲಿ ಇಂಗ್ಲೀಷಲ್ಲಿ ಮುಗಿದೋಗಿರುತ್ತೆ ಟೋಟಲ್ ಸಿಲೆಬಸ್ಸಲ್ಲಿ. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳಿದೆ, 9 ಟಿ ಇ ಟಿಯಲ್ಲಿ 9 ಪೇಪರ್ 1 ಆಗಿದ್ದಾವೆ, ಪೇಪರ್ 2 9 ಟಿ ಇ ಟಿಗಳಾಗಿದ್ದಾವೆ. ಅದರ ಜೊತೆಗೆ GPSTR, HSTR, PSTಗಳು ಕೂಡ ಸಾಕಷ್ಟು ಎಕ್ಸಾಮ್ಗಳು ನಡೆದಿದ್ದಾವೆ. ಇವುಗಳಲ್ಲಿ ಯಾವುದಾದ್ರೂ ನೀವು ಕ್ವಶನ್ಸ್ ತಗೊಂಡು ಅದರಲ್ಲಿ ಒಂದು ವಾರದಲ್ಲಿ 105 ಪ್ರಶ್ನೆಗಳನ್ನ ನೀವು ಓದಬೇಕು. ಡೈಲಿ ನೀವು 20 ಪ್ರಶ್ನೆಗಳನ್ನ ನೀವು ಓದ್ಬೋದು. 20 ಅಥವಾ 21 ಪ್ರಶ್ನೆಗಳನ್ನ ನೀವು 5 ಡೇಸಲ್ಲಿ ಓದಿದ್ರೆ ಅದು ವಿವರಣೆಯೊಂದಿಗೆ ಓದಬೇಕು. ಸುಮ್ಮನೆ ಕ್ವಶನ್ಸ್ ನೋಡ್ತಾ ಹೋಗೋದಲ್ಲ. ಈ 105 ಪ್ರಶ್ನೆಗಳನ್ನು ನೀವು ವಿವರಣೆಯೊಂದಿಗೆ ನೋಡ್ತಾ ಹೋಗಿರಂತಂದರೆ ಲಾಸ್ಟ್ ವೀಕಲ್ಲಿ 105 ಕ್ವಶನ್ಸ್ ಪ್ಲಸ್ ಈ ವೀಕಲ್ಲಿ 105 ಕ್ವಶನ್ಸ್ ಅಂದರೆ 210 ಕ್ವಶನ್ಸ್ ಆಗ್ತಾ ಹೋಗುತ್ತೆ. ನಿಮಗೆ ಇಲ್ಲೂ ಕೂಡ ಒಂದು 40% ಸಿಲೆಬಸ್ನ ಇಲ್ಲಿ ನೀವು ಕವರ್ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ ಯಾರು ಕೂಡ ಇದನ್ನು ನೆಗ್ಲಿಜೆನ್ಸ್ ಮಾಡಬೇಡಿ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ರೆಫರೆನ್ಸ್ ಬುಕ್ಸ್ ಹೇಳೋದಾದರೆ KM ಸುರೇಶ್ ಅವರ ಬುಕ್ ಆದರೂ ನೋಡ್ಬೋದು. ಇಲ್ಲ ನನ್ನ ಬೆಸ್ಟ್ ಸಜೆಷನ್ ಏನಂತಂದರೆ ಓಲ್ಡ್ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಿರೋ ಬುಕ್ನ ತೊಗೊಳ್ರಿ, ಆದರೆ ನಿಮಗೆ ಭಾಳಷ್ಟು ಅನುಕೂಲ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ GKಗೆ ಸಂಬಂಧಪಟ್ಟಂಗೆ ಲಾಸ್ಟ್ ವೀಕಲ್ಲಿ ಪ್ರಮುಖ ಪುಸ್ತಕಗಳು ಮತ್ತು ಅದರ ಲೇಖಕರು ಅಂತೇಳಿ ಹೇಳಿದ್ದೆ. ಈಗ ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ಕ್ರೀಡೆಗಳು, ಅದರಲ್ಲಿ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕ್ರೀಡೆಗಳು. ಆ ಒಂದು ಕ್ರೀಡಾಪಟುಗಳು, ಪ್ರಮುಖ ಕ್ರೀಡಾಪಟುಗಳು ಅಂತೇಳಿ ಇರುತ್ತಲ್ಲ, ಬ್ಯಾಡ್ಮಿಂಟನ್ ತಾರೆ ಆಗಿರ್ಬೋದು, ಮತ್ತು ಟೆನ್ನಿಸ್ಗೆ ಸಂಬಂಧಪಟ್ಟಂಗೆ ಯಾರೆಲ್ಲ ಇದ್ದಾರೆ ಅವರೆಲ್ಲ ಕ್ರೀಡಾಪಟುಗಳನ್ನ ನೀವು ನೋಟ್ ಮಾಡ್ತಾ ಹೋಗಿ. ಕ್ರೀಡೆ ಮತ್ತು ಕ್ರೀಡಾಪಟುಗಳು, ಫೇಮಸ್ ಕ್ರೀಡಾಪಟುಗಳನ್ನ ನೋಟ್ ಮಾಡ್ತಾ ಹೋಗಿ. ಅದರ ಜೊತೆಗೆ ಇನ್ನು ಸೆಕೆಂಡ್ ಚಾಪ್ಟರ್ ಏನಂದರೆ ಪ್ರಶಸ್ತಿಗಳು, ಇತ್ತೀಚೆಗೆ ಕೊಟ್ಟಿರುವಂಥ ಪ್ರಶಸ್ತಿಗಳು ಯಾವುವು ಮತ್ತು ಪುರಸ್ಕಾರಗಳು ಯಾವುವು ಅಂತೇಳಿ ನೀವು ಬರ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇದನ್ನು ಅಪ್ಡೇಟ್ ಮಾಡಿಕೊಳ್ರಿ. ನೀವು ಡೈಲಿ ಒಂದು 5 ಪ್ರಶಸ್ತಿಗಳು, 5 ಪುರಸ್ಕಾರಗಳು ಮತ್ತು 5 ಕ್ರೀಡೆ, 5 ಕ್ರೀಡಾಪಟುಗಳನ್ನ ನೀವು ನೋಟ್ ಮಾಡ್ಕೊಂಡು ಹೋದ್ರೂ ಕೂಡ ವಾರದಲ್ಲೇ ನಿಮಗೆ 30 ಪ್ರಶಸ್ತಿಗಳು, 30 ಪುರಸ್ಕಾರಗಳು ಸಿಗ್ತಾ ಹೋಗುತ್ತೆ. 30, 30, 60 ಪ್ಲಸ್ ಇಲ್ಲಿ ಕ್ರೀಡೆಗಳು 30 ಕ್ರೀಡೆಗಳು ಸಿಗುತ್ತೆ. 30 ಕ್ರೀಡೆಗಳಿಗೆ ಸಂಬಂಧಪಟ್ಟಂಗೆ 30 ಜನ ಆಟಗಾರರನ್ನ ನೀವು ಪರ್ಫೆಕ್ಟ್ ಆಗ್ತೀವಿ. ನೀವು ಒಂದೇ ಸಲ 30 ಜನದ್ದು ಕಲೆಕ್ಟ್ ಮಾಡೋಕ್ಕೆ ಹೋದರೆ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಡೈಲಿ ಒಂದು 5 ಮಾತ್ರ ನೀವು ಪ್ರಿಪೇರ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಕೂಡ ಟಾರ್ಗೆಟ್ ಕೊಡಿ ಅಂತ ಹೇಳ್ತಾ ಇದ್ರು. ಸೊ ಈ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಬಗ್ಗೆ ನೀವು ನೋಟ್ಸ್ ಆದರೂ ರೆಡಿ ಮಾಡ್ಕೊಳ್ಳಿ, ಇಲ್ಲ ಒಂದು ಕ್ಲಾಸ್ ಆದರೂ ಕೇಳಿ. ಈ ಒಂದು ವೀಕಲ್ಲಿ ಕಂಪ್ಯೂಟರ್ಗೆ ಇಷ್ಟು ಸಾಕು. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ, ಅದನ್ನೆಲ್ಲ ಸ್ವಲ್ಪ ಸಣ್ಣ ಸಿಲೆಬಸ್ ಇದೆ ಅದು, ಅದನ್ನು ನೆಕ್ಸ್ಟು ಅಂದರೆ ನೋಟಿಫಿಕೇಶನ್ ನಿಯರ್ ಇದ್ದಾಗ ಮಾಡೋಣ ಅಂತಂದು. ಯಾಕಂದರೆ ಇದು ರೆಗ್ಯುಲರ್ ಪ್ರಾಕ್ಟೀಸ್ ಬೇಕಾಗುತ್ತೆ. ಇವಾಗ ನೀವು ಒಂದು ಸಿಲೆಬಸ್ನ ಒಂದು ರೌಂಡ್ ಮುಗಿಸಿದ್ರೆ ಅಂತಂದರೆ ನಿಮ್ಮಲ್ಲಿ ಒಂದಷ್ಟು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಆವಾಗ ನೀವು ಹೊಸ ಸಬ್ಜೆಕ್ಟ್ ಏನು ಬಂದರೂ ಕೂಡ ಅದನ್ನು ಸ್ವೀಕರಿಸೋಷ್ಟು ಕೆಪಾಸಿಟಿ ಬಂದಿರುತ್ತೆ. ಸೊ ಆ ಟೈಮಲ್ಲಿ ಹೊಸ ಚಾಲೆಂಜಸ್ನ ತಗೊಳ್ಳೋಣ ಅಂತಂದು ನಾನು ಕೊಟ್ಟಿರಲಿಲ್ಲ. ಬಟ್ ಸಾಕಷ್ಟು ಜನ ಕೇಳ್ತಾ ಇದ್ರಿ ಸರ್ ಕಂಪ್ಯೂಟರ್ ಕೊಡಿ ಅಂತಂದು. ಸೊ ಹಾಗಾಗಿ ಈ ಒಂದು ವೀಕಲ್ಲಿ ಕಂಪ್ಯೂಟರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಬಗ್ಗೆ ಕೊಟ್ಟಿದ್ದೀನಿ. ಸೊ ಯಾರೂ ಕೂಡ ನೆಗ್ಲಿಜೆನ್ಸಿ ಮಾಡಬೇಡಿ. ನೆಗ್ಲಿಜೆನ್ಸಿ ಮಾಡಿದರೆ ಕೊನೆಗೆ ನೀವು ಎಲ್ಲಿ ಉಳಿಬೇಕಾಗತ್ತೆ ಅಂತಂದರೆ ಗೆಸ್ಟ್ ಟೀಚರ್ಸ್ ಆಗಿಯೇ ಉಳಿಬೇಕಾಗುತ್ತೆ. ಗೆಸ್ಟ್ ಟೀಚರ್ಸ್ ಆಗಿ ನೀವು ಇನ್ನೂ 10 ವರ್ಷ ವರ್ಕ್ ಮಾಡಿದರೂ ಕೂಡ ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ 20,000 ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕೂ ಮೀರಿ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಹಾ ಆದರೂ ಕೂಡ 25,000 - 30,000 ಆಗ್ಬೋದು. ಅದೇ ನೀವು ಒಬ್ಬ ಸರ್ಕಾರಿ ನೌಕರರಾಗಿರಂದರೆ ಪ್ರತಿ 5 ವರ್ಷಗಳಿಗೊಮ್ಮೆ ಪೇ ಸ್ಕೇಲ್ ಚೇಂಜ್ ಆಗ್ತಾ ಹೋಗುತ್ತೆ. ಪೇ ಸ್ಕೇಲಿಂದ ನಿಮ್ಮ ಸ್ಯಾಲ್ರಿ ಅಂದರೆ ಭಾಳಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನ ಯೋಚನೆಯಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗಿ ಅಂತೇಳಿ ನನ್ನ ಒಂದು ರಿಕ್ವೆಸ್ಟು. ಇಷ್ಟು ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಜೈ ಹಿಂದ್.